ನಮಸ್ತೆ. ನಾನು ಯೋಗಾಚಾರ್ಯ ರವಿನಾಥ್ ರಾವ್ ಅಂದ್ಬಿಟ್ಟು ನಮ್ಮ ದಿನಚರಿಯ ಬಗ್ಗೆ ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ನಾವು ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಬಾತ್ರೂಮ್ ಓಡೋಗ್ತಾರೆ, ಅದರಿಂದನೇ ಹಾರ್ಟ್ ಅಟ್ಯಾಕು ಸ್ಟ್ರೋಕ್ ಎಲ್ಲ ಆಗ್ತಕ್ಕಂಥದ್ದು, ಬ್ರೈನ್ಗೆ ಎಫೆಕ್ಟ್ ಆಗ್ತಕ್ಕಂಥದ್ದು. ಏನು ಮಾಡಬೇಕು? ಎದ್ದ ತಕ್ಷಣ ನಾವು ಮೊದಲು ಹಾಸಿಗೆಯಿಂದ ಎದ್ದು ನಾವು ಕೂತ್ಕೊಂಡು ಸ್ವಲ್ಪ ಕುತ್ತಿಗೆಯ ವ್ಯಾಯಾಮವನ್ನು ಮುಂದೆ ಹಿಂದೆ ಒಂದು 10 ಸರಿ, ಬಲಕ್ಕೆ ಎಡಕ್ಕೆ ಒಂದು 10 ಸರಿ, ಈ ಕಡೆ ಒಂದು 10 ಸರಿ, ಆಮೇಲೆ ಕುತ್ತಿಗೆಯನ್ನು ತಿರುಗಿಸ್ತಕ್ಕಂಥದ್ದು, ಈ ಕಡೆ ಒಂದು 10 ಬಾರಿ, ಈ ಕಡೆ ಒಂದು 10 ಬಾರಿ, 10 ಟೈಮ್ಸ್ ಆಲ್ ದಿಸ್ ಪ್ರಾಕ್ಟೀಸಸ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ನಾವು ಉಲ್ಲಾಸ ಮುದ್ರೆ ಅಂತ ಹೇಳ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಸ್ಟ್ರೆಚ್ ಮಾಡಿ ಮೇಲೆ ಇಳಿತಕ್ಕಂಥದ್ದು, ಒಂದು 10 ಎಣಿಸ್ತಕ್ಕಂಥದ್ದು, ಮತ್ತು ನಿಧಾನಕ್ಕೆ ಬಿಡ್ತಕ್ಕಂಥದ್ದು. ಈ ಥರ ಒಂದು 3 to 5 ಟೈಮ್ಸ್ ಮಾಡ್ತಕ್ಕಂಥದ್ದು. ಆಮೇಲೆ ಮತ್ತೆ ಈ ಥರ ಕೈಗಳನ್ನು ಹಿಡಿದು ಎಳಿತಕ್ಕಂಥ ಒಂದು 10 ಕೌಂಟ್ ಮಾಡ್ತಕ್ಕಂಥದ್ದು, 1 2 3 4 ಈ ಥರ ಒಂದು 10 ಕೌಂಟ್ಸು ಒಂದು 6 ಟೈಮ್ಸ್ ಮಾಡ್ತಕ್ಕಂಥದ್ದು. ಆಗ ನಮಗೆ ಈ ಫ್ರೋಝನ್ ಶೋಲ್ಡರ್ ಆಗಲಿ, ನೆಕ್ ಪೈನ್ಸ್ ಆಗಲಿ ನಮಗೆ ಬರೋದಿಲ್ಲ ನಮಗೆ. ಇದರ ನಂತರ ನಾವು ಹಾಸಿಗೆಯಿಂದ ನಿಧಾನವಾಗಿ ಇಳಿದು ಪ್ರಾರ್ಥನೆಗಳನ್ನು ನೋಡಿದ್ದೇವೆ. ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತಕ್ಕಂಥದ್ದು, ಆಮೇಲೆ ಭೂಮಿ ತಾಯಿಗೆ ಸಮುದ್ರ ವಸನೆ ದೇವಿ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಆಮೇಲೆ ಈ ಕುಕ್ಕುರ್ಗಾಲ್ನಲ್ಲಿ ಕೂತ್ಕೊಳ್ತಕ್ಕಂಥದ್ದು. ಇದಕ್ಕೆ ಮಲಾಸನ ಅಂತ ಹೇಳ್ತೇವೆ. ಮಲವನ್ನು ಹೊರಗಡೆ ಆಗ್ತಕ್ಕಂತಹ ಒಂದು ಕ್ರಿಯೆಗೆ ಮಲಾಸನ ಅಂತ ಹೇಳ್ತೇವೆ. ಇದು ನಮಗೆ ಬೆಳಗ್ಗೆ ಎದ್ದು ಮಲವಿಸರ್ಜನೆ ಈ ಥರ ಕೂತ್ಕೊಂಡು ನಾವು ನೀರು ಕುಡಿಯೋದನ್ನು ಅಭ್ಯಾಸ ಮಾಡಬೇಕು. ಚಳಿಗಾಲ ಆದರೆ ಕೋಲ್ಡ್ ಸೀಸನಲ್ಲಿ ಕಾಪರ್ ಬೌಲ್ ವಾಟರ್ನ ಕುಡಿಬೇಕು. ಈ ಸಮ್ಮರ್ ಸೀಸನಲ್ಲಿ ಸಿಲ್ವರ್ ಬೌಲ್ ವಾಟರ್ನ ಕುಡಿತಕ್ಕಂಥದ್ದು. ಇದು ನಾವು ಸಿಪ್ಪಾಗಿ ಕುಡಿತಕ್ಕಂಥದ್ದು. ಯಾರಿಗೆ ಮಲಬದ್ಧತೆ ತೊಂದರೆ ಇದೆ ಅವರು ಬಿಸಿನೀರಿಂದ ಲ್ಯೂಕಾಮ್ ವಾಟರ್ ಕುಡಿತಕ್ಕಂಥದ್ದು. ಏನು ತೊಂದರೆ ಇರ್ತಕ್ಕಂಥವ್ರು ನಾರ್ಮಲ್ ವಾಟರ್ನ ನಾವು ಕುಡಿತಕ್ಕಂಥದ್ದು. ಸಿಪ್ಪಾಗಿ ಕುಡಿದು ಆಮೇಲೆ ಟಾಯ್ಲೆಟ್ಗೆ ಹೋದಾಗ ನಾವು ಈ ಥರ ಕೂತ್ಕೊಂಡು ಟಾಯ್ಲೆಟ್ ಮಾಡೋದು ಒಳ್ಳೆಯದು. ಈಗಿನ ಕಾಲದಲ್ಲಿ ಎಲ್ಲ ಕಮೋಡ್ಸ್ ಮಾಡಿಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಕಮೋಡ್ಸ್ನಲ್ಲೇ ಮುಂದೆ ಒಂದು ಚೇರ್ ಇಟ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಮಲ ವಿಸರ್ಜನೆ ಮಾಡೋದನ್ನ ಅಭ್ಯಾಸ ಮಾಡಿ. ಇಲ್ಲಾಂದರೆ ಟಾಯ್ಲೆಟ್ನಲ್ಲಿ ಈ ಥರ ಕೂತ್ಕೊಂಡು ಯುರೋಪಿಯನ್ ಕಮೋಡ್ ಈ ಥರ ಕೂತ್ಕೊಂಡು ಆಗ ಮಲ ವಿಸರ್ಜನೆ ಪೂರ್ಣವಾಗಿ ಹೊರಗಡೆ ಹೋಗುತ್ತೆ. ಇದು ನಮ್ಮ ದಿನಚರಿಯಲ್ಲಿ ಅಭ್ಯಾಸ ಮಾಡಿಕೊಂಡಾಗ ನಮ್ಗೆ ಯಾವುದೇ ರೋಗಗಳು ಬರೋದಿಲ್ಲ. ಇದಕ್ಕೆ ಮಲಾಸನ ಅಂತ ಹೇಳ್ತೇವೆ. ಇದನ್ನು ರೂಢಿ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ವಿಚಾರನ ಕೊಡೋಣ. ನಿಮಗೇನಾದ್ರು ಸಂದೇಹ ಇದ್ದರೆ ನಮಗೆ ಕಾಲ್ ಮಾಡ್ಬೋದು, ಇಲ್ಲ ಡೌಟ್ಸ್ ಕೇಳ್ಬೋದು. ಧನ್ಯವಾದಗಳು. ನಮಸ್ತೆ.